स्वागत है आपका बी न्यूज नेशन में। मैं हूं आबिद हुसैन शेख। डीके शिव कुमार बीजेपी नायकों से मिल रहे हैं। बसनगौड़ा पाटिल बीजापुर में मीडिया से बात करते हुए नगर विधायक बसनगौड़ा पाटिल ने कहा कि साझा सरकार के जल संपन्मूल मंत्री डीके शिव कुमार बीजेपी के केंद्र मंत्रियों से मिलकर इनकम टैक्स मामले में बरी करने का निवेदन कर रहे हैं। अगर पूरे केस बंद करवाए मैं कर्नाटक में बीजेपी का विरोध नहीं करूंगा। उसी तरह जेडीएस वरिष्ठ देवेगौड़ा पर निशाना साधते हुए कहा कि देवेगौड़ा अपने बेटे के अधिकार को बचाने के लिए पद यात्रा कर रहे हैं। बीजेपी का झंडा लहराने पर नोटिस देने वाले जी परमेश्वर को कहा कि ये नफरत की राजनीति कर रहे हैं। डीके शिवकुमार ने ऑफर अಲ್ಲ ತಾನೇ ನಮ್ಮವ್ರ ಬಳಿ ಬಂದು ನಂದು ಇನ್ಕಮ್ ಟ್ಯಾಕ್ಸ್ ನಿಂದ ರಕ್ಷಣೆ ಮಾಡಿರತ್ತನು ಮ್ಯಾಗ ಹೋಗಿ ಹೋಗಿ ನಮ್ಮ ಸೆಂಟ್ರಲ್ ಮಿನಿಸ್ಟರ್ಗಳು ಲಾಬಿ ಮಾಡ್ತಾ ಇದ್ದಾರೆ। ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ಕೆಲವೊಂದು ಕಡೆಯಿಂದ ಅವ್ರ ಮೇಲೆ ಒತ್ತಡ ಹಾಕಿ ನನ್ನ ಏನು ಇವತ್ತು ಇಡಿ ಮುಂದೆ ನನ್ನ ಕೇಸ್ ಇದೆ ಕ್ಲೋಸ್ ಮಾಡಿರಿ, ನಾ ಕರ್ನಾಟಕದಾಗ ಸರ್ಕಾರ ಆಗೋದಕ್ಕೆ ನಾವು ವಿರೋಧ ಮಾಡೋದಿಲ್ಲ ಅಂತ ಹೇಳಿ ಬಂದಂಥದ್ದು ನಮಗೂ ಗೊತ್ತಿದೆ, ನಮಗೆ ಗೊತ್ತಿಲ್ಲ। ಪಾದಯಾತ್ರೆ ಎದಕ್ಕೆ ಮಾಡ್ತಾರೆ? ತಮ್ಮ ಮಗನ ಅಧಿಕಾರ ಉಳಿಸಲಕ್ಕೆ ಪಾದಯಾತ್ರೆ ಮಾಡ್ತಾರೆ। ಜನರ ಕಲ್ಯಾಣಕ್ಕಾಗಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಹೆಚ್ಚು ಅನುದಾನ ಕೊಡೋದ್ರ ಸಲಕ್ಕೆ ಪಾದಯಾತ್ರೆ ಮಾಡ್ತಾರೋ ಏನು ಬರೀ ಮಂಡ್ಯ ಜಿಲ್ಲಾಕ್ಕೆ 8,000 ಕೋಟಿ ಕೊಟ್ಟು ಇಡೀ ಉತ್ತರ ಕರ್ನಾಟಕಕ್ಕೆ 800 ಕೋಟಿ ಕೊಡಲಾರ್ದಕ್ಕೆ ಪಾದಯಾತ್ರೆ ಮಾಡ್ತಾರೋ? ಅವ್ರ ಉದ್ದೇಶ ಎಲ್ಲ ಸಮುದಾಯಗಳನ್ನು ವಿಶ್ವಾಸ ತಗೊಂಡು ಹೋಗುವಂಥ ಉದ್ದೇಶ ಇಲ್ಲ। ಅವ್ರು ಕೇವಲ ಮಂಡ್ಯ, ಮೈಸೂರು, ಹಾಸನ, ಬೆಂಗಳೂರು ಗ್ರಾಮೀಣ, ತುಮಕೂರು ಅಷ್ಟು ಅಭಿವೃದ್ಧಿ ಆದರೆ ಮುಗಿದೋಯ್ತು। 30-40 ಸೀಟ್ ಬರಬೇಕು, ನಮ್ಮ ಮಗ ಮುಖ್ಯಮಂತ್ರಿ ಆಗಬೇಕು, ಯಾವ ಪಕ್ಷ ಬಂದ್ರೂ ಅವ್ರ ಬೆಂಬಲ ಇಲ್ಲಾರ್ದೇ ಸರ್ಕಾರ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮತ್ತೆ ಏನು ಇವತ್ತು ಮೊನ್ನೆ ಲೋಕಸಭೆಯಲ್ಲಿ ಸ್ವತಃ ದೇವೇಗೌಡರ ಆದಿಯಾಗಿ ಅವ್ರ ಕುಟುಂಬದ ಕೆಲವೊಂದು ಜನ ಸೋತ ಮೇಲೆ ಹತಾಶೆ ಆಗ್ಯಾರ। ಆ ಹತಾಶೆದ ಹಿನ್ನೆಲೆಯಲ್ಲಿ ಇವತ್ತು ಇದೊಂದು ಪಾದಯಾತ್ರೆ ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡ್ಯಾರ। ಅದರಿಂದ ಏನೂ ಆಗೋದಿಲ್ಲ। ಅವ್ರೇನಾದರೂ ನಿಜವಾಗಿ ಜನರ ಬಗ್ಗೆ ಉತ್ತರ ಕರ್ನಾಟಕ ಜನರ ಕಳಕಳಿ ಇತ್ತಂದರೆ ಬಜೆಟ್ನಲ್ಲಿ ಏನು ಅನ್ಯಾಯ ಮಾಡ್ಯಾರ ಉತ್ತರ ಕರ್ನಾಟಕಕ್ಕೆ। ಇವತ್ತು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಮಂಡ್ಯ ಕೊಟ್ಟಿದ್ದೀರಿ, ವಿಜಯಪುರ ಜಿಲ್ಲೆಗೆ ಎಷ್ಟು ಕೊಟ್ಟಿರಿ, ಕಲಬುರಗಿ ಜಿಲ್ಲೆಗೆ ಎಷ್ಟು ಕೊಟ್ಟಿರಿ, ಧಾರವಾಡ ಹುಬ್ಬಳ್ಳಿಗೆ ಎಷ್ಟು ಕೊಟ್ಟಿರಿ, ಬೆಳಗಾವಿಗೆ ಎಷ್ಟು ಕೊಟ್ಟಿರಿ, ಅದನ್ನ ಅಂಕಿ ಸಂಖ್ಯೆ ಜನರ ಮುಂದೆ ಪಾದಯಾತ್ರೆಗಿಂತ ಮುಂಚೆ ಇಡ್ರಿ, ಅದರ ಬಗ್ಗೆ ಚರ್ಚೆ ಮಾಡೋಣ। ನೀವು ಎಷ್ಟು ಅನ್ಯಾಯ ಮಾಡಿರೋ ಅನ್ನೋದು ನಾವು ಹೇಳ್ತೀವಿ। ಕೃಷ್ಣಾ ನೀರಿನ ಒಂದು ಪಾಲು ಇವತ್ತೇನು ಹಿಂದೆ MB ಪಾಲ್ರಿದ್ದಾಗ ಸಾಕಷ್ಟು ನಮ್ಮ ನೀರಾವರಿ ಯೋಜನೆಗಳು ಕೆಲವು ಚಾಲನೆ ಇದ್ದು ಇವತ್ತು ಎಲ್ಲ ಕಡೆ ನಮ್ಮ ನೀರಾವರಿ ಯೋಜನೆಗಳು ಸ್ಥಗಿತ ಆಗ್ಯಾವ। ಅದ್ರ ಬಗ್ಗೆ ಎಷ್ಟು ಹಣ ಇಟ್ಟಿರಿ? ಈಗ ಅವೆಲ್ಲನೂ ನೋಡ್ರಿ, ಅವೆಲ್ಲ ನಮ್ಮ ಏನು ಅಕ್ವಿಡೇಟ್ ಮಾಡ್ಯಾರ ಎಲ್ಲ ಬಾರಾಕಮಾನ್ದಾಗ ನಿಂತಾವ। 2 ಬಾರಾಕಮಾನ್ ಕಾಣಿಸ್ತಾವ, ಒಂದು ಬಿಜಾಪುರ್ನಾಗ, ಒಂದು ಬಸವೇಶ್ವರ ಸರ್ಕಲ್ನಂದು ಒಂದು ಬಾರಾಕಮಾನು, ಇಲ್ಲಿ ಬುತ್ನಾಳ್ ಕಡೆ ಹೋದ್ರೆ ಇನ್ನೊಂದು ಬಾರಾಕಮಾನ್, ಅಂದ್ರೆ ಇವೆಲ್ಲ ನೀರಾವರಿ ನಿಂತು ಹೋಗ್ಯಾವು। ಅದಕ್ಕೆ ಈ DK ಶಿವಕುಮಾರ್, ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು, ದೇವೇಗೌಡರು ಕೃಷ್ಣಾ ನದಿಗೆ ಏನು ಕೃಷ್ಣಾ ಭಾಗ್ಯ ಜಲ ನಿಗಮಕ್ಕೆ ಏನು ನೀರಿನ ಪಾಲನ್ನು ನಾವು ಉಳಿಸೋಲಿಕ್ಕೆ 524 ಹೈಟಿಗೆ ಬೇಕಾದಂಥ 1 ಲಕ್ಷ ಕೋಟಿ ರೂಪಾಯಿ ಪ್ರಸ್ತಾವನೆನೇ ಇಲ್ಲ, ಏನೂ ಇಲ್ರಿ। ಇದು ಎದಕ್ಕೆ ಪಾದಯಾತ್ರೆ? ಏನು ಯಾವ ನಾಟಕ ಮಾಡಿ ಬರ್ತಾರೆ? ಯಾರನ್ನ ಜನರನ್ನ ಮೋಸ ಮಾಡ್ಲಿಕ್ಕೆ ಆಗ್ತದೆ? ಮೊನ್ನೆ ಜನ ಬುದ್ಧಿ ಇದಕ್ಕೆ ಕಲಿಸ್ಯಾರ। ಅದಕ್ಕಂದ್ರೆ ಇವ್ರು ಸರಿಯಾಗಿ ಉತ್ತರ ಕರ್ನಾಟಕ ಮತ್ತು ಎಲ್ಲ ಸಮುದಾಯಗಳಿಗೆ ಅನ್ಯಾಯ ಮಾಡ್ಯಾರ ತಳನೇ ಅವತ್ತು ಜನ ತರಿಸಿದ್ವಿ। ಏನಾಗಿದೆ ಅಂದ್ರೆ ದೇಶನಾಗ ಒಂದು ರೀತಿ ಹತಾಶೆ ಮನೋಭಾವನೆ। ಮಮತಾ ಬ್ಯಾನರ್ಜಿ, ಕರ್ನಾಟಕದ ಕುಮಾರಸ್ವಾಮಿ, ಪರಮೇಶ್ವರು, ಅಲ್ಲಿ ಮಾಯಾವತಿ, ಮುಲಾಯಂ ಸಿಂಗ್ ಯಾದವ್, ಲಾಲು ಪ್ರಸಾದ್ ಯಾದವ್, ಇವ್ರನ್ನೆಲ್ಲ ಜನ ಪೂರ್ತಿ ತಿರಸ್ಕಾರ ಮಾಡ್ಯಾರ। ಅದಕ್ಕೆ ಅವ್ರ ಒಳಗೆ ಏನಾಗಿದೆ ಅಂದ್ರೆ ಒಂದು ರೀತಿ ಅಸೂಯೆ ಭಾವನೆ। ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವ್ರ ಮ್ಯಾಗ ವಿಶ್ವಾಸ ಇಟ್ಟೇನು ಇವತ್ತು ಸರ್ಕಾರ ಕೇಂದ್ರದಾಗ ಜನ ಪೂರ್ಣ ಬಹುಮತ ಸರ್ಕಾರ ತಂದಾರಲ್ಲ, ಅದಕ್ಕೆ ಏನಾದರೂ ಮಾಡಿ ಆ ದ್ವೇಷ ಸಾಧಿಸಲಿಕ್ಕೆ ಇಂಥದ್ದು ಮಾಡ್ತಾ ಇದ್ದಾರೆ। ಹಿಂದೆ ಇಂದಿರಾ ಗಾಂಧಿಯವರಿದ್ದರು, ರಾಜೀವ್ ಗಾಂಧಿಯವರಿದ್ದರು, ಪಂಡಿತ್ ಜವಾಹರ್ಲಾಲ್, ಎಲ್ಲ ಕಾಂಗ್ರೆಸ್ನ ಆಡಳಿತ ಮಾಡಿ BJಪಿಯವ್ರು ನಾವೇನು ಅಂತ ಹೊಲಸು ಕೆಲಸ ಮಾಡಿಲ್ಲ। ನಿಮ್ಗೊಂದು ಉದಾಹರಣೆ ಹೇಳ್ತೀನಿ, ಸುವರ್ಣ ಚತುರ್ಭುಜ ರಸ್ತೆ ಮಾಡಿದ್ರು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು। ಇವತ್ತು ಇಡೀ ದೇಶಕ್ಕೆ ಮಾದರಿ ಅಂತ ರಸ್ತೆ ಮಾಡಿದ್ರು। ಪ್ರಧಾನಮಂತ್ರಿ ವಾಜಪೇಯಿ ಇಳಿದು ಮಾಡಿಸೇ ಅದನ್ನು ಸೋನಿಯಾ ಗಾಂಧಿ ಫೋಟೋ ಹಾಕಿದ್ರು ಎಲ್ಲ ರೋಡ್ಗಳಿಗೆ। ಇಂಥ ಚಿಲ್ಲರ ರಾಜಕಾರಣ ಬಿಟ್ಟು ಅಭಿವೃದ್ಧಿ ಪರ ಮಾಡದಿದ್ರೆ ಈ ಸಲ ಒಂದು 30-35 ಸೀಟ್ ಬಂದಾವು। ಮುಂದಿನ ಸಲ ಕಾಂಗ್ರೆಸ್ಸು ಬಹುಶಃ ವಿಶ್ವದ ಭೂಪಟದಲ್ಲೇ ಇರೋದಿಲ್ಲ। ಯಾರ ಆಫರ್ ನೋಡ್ರಿ, DK ಶಿವಕುಮಾರ್ ಅವ್ರು ಹೇಳ್ತಾರೆ, DK ಶಿವಕುಮಾರನೇ ಆಫರ್ ಅಲ್ಲ,
ತಾನೇ ನಮ್ಮವ್ರ ಬಳಿ ಬಂದು ನಂದು ಇನ್ಕಮ್ ಟ್ಯಾಕ್ಸ್ನಿಂದ ರಕ್ಷಣೆ ಮಾಡಿರತ್ತೂ ಮ್ಯಾಗ ಹೋಗಿ ಹೋಗಿ ನಮ್ಮ ಸೆಂಟ್ರಲ್ ಮಿನಿಸ್ಟ್ರುಗಳಿಗೆ ಲಾಬಿ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ಕೆಲವೊಂದು ಕಡೆಯಿಂದ ಅವ್ರ ಮೇಲೆ ಒತ್ತಡ ಹಾಕಿ ನನ್ನ ಏನು ಇವತ್ತು ಇಡಿ ಮುಂದೆ ನನ್ನ ಕೇಸ್ ಇದೆ ಕ್ಲೋಸ್ ಮಾಡಿರಿ, ನಾ ಕರ್ನಾಟಕದಾಗ ಸರ್ಕಾರ ಆಗೋದಕ್ಕೆ ನಾವು ವಿರೋಧ ಮಾಡೋದಿಲ್ಲ ಅಂತ ಹೇಳಿ ಬಂದಂಥದ್ದು ನಮಗೂ ಗೊತ್ತಿದೆ, ನಮಗೇನು ಗೊತ್ತಿಲ್ಲ. और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।